ಅರಸ ಕೇಳೈ ಕೆಲವು ಕಾಲಾಂತರಕ್ಕೆ ನಿಮ್ಮ ವಿಚಿತ್ರ ವೀರ್ಯನು ನೆರೆದನು. ಅಮರ ಸ್ತ್ರೀಯರಲಿ ಬಳಿಕ ಈ ನದಿ ಸುತನ ಕರೆದು ನುಡಿದಳು, ಮಗನೇ ರಾಜ್ಯವ ಧರಿಸು, ನೀನಿನ್ನುತ್ತರದ ಹಿಮಕರ ಕುಲವ ಬೆಳಗೆಂದು. ಯೋಜನಗಂಧಿ ಬೆಸಸಿದಳು. ಕುಮಾರವ್ಯಾಸ ಭಾರತದ ಅತ್ಯಂತ ಮನೋಹರವಾದಂತಹ ಒಂದು ಸಂಧಿ ಅಂತಂದರೆ ಅದು 3ನೇ ಸಂಧಿ, ಕರ್ಣನ ಜನನ. ಇಲ್ಲಿ ದಾನಶೂರ ಕರ್ಣ ಹೇಗೆ ಜನಿಸಿದ ಅನ್ನುವುದನ್ನು ಕವಿ ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ. ಅರಸ ಕೇಳೈ ಕೆಲವು ಕಾಲಾಂತರಕ್ಕೆ ನಿಮ್ಮ ವಿಚಿತ್ರ ವೀರ್ಯನು ನೆರೆದನು ಅಮರ ಸ್ತ್ರೀಯರಲ್ಲಿ, ಬಳಿಕ ನದಿಸುತನ ಕರೆದು ನುಡಿದಳು, ಮಗನೇ ರಾಜ್ಯವ ಧರಿಸು, ನೀನಿನ್ನು ಉತ್ತರದ ಹಿಮಕರ ಕುಲದ ಬೆಳಗೆಂದು ಯೋಜನಾಗಂಧಿ ಬೆಸಸಿದಳು. ಎಂತಹ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಿದ್ದಾನೆ. ಅರಸ ಕೇಳೈ, ಜಯಮೇಜಯ ಮಹಾರಾಜನೇ ಕೇಳು ಅಂತ ಹೇಳಿ ಮುನಿಗಳು ಹೇಳ್ತಿದ್ದಾರೆ. ಕೆಲವು ಕಾಲಾಂತರಕ್ಕೆ ಅಂದರೆ ಸ್ವಲ್ಪ ಕಾಲದ ನಂತರ ವಿಚಿತ್ರ ವೀರ್ಯನು ಅಂತಂದರೆ ಭೀಷ್ಮನ ತಮ್ಮ ಶಂತನು ಮತ್ತು ಸತ್ಯವತಿಯ ಪುತ್ರ ವಿಚಿತ್ರ ವೀರ್ಯನು ನೆರೆದನು ಅಮರ ಸ್ತ್ರೀಯರಲ್ಲಿ. ಅಂದರೆ ಈ ಪ್ರತಿಯೊಂದು ಪದಗಳಲ್ಲೂ ಕೂಡ ನಾವು ಧನಾತ್ಮಕ ಆಲೋಚನೆಯನ್ನು ನೋಡಬಹುದು. ಇಲ್ಲಿ ಮಡಿದನು ಅನ್ನುವಂತಹ ಋಣಾತ್ಮಕವಾಗಿ ಕವಿ ಹೇಳಿಲ್ಲ. ನೆರೆದನು ಅಮರ ಸ್ತ್ರೀಯರಲ್ಲಿ ಅನ್ನುವ ಒಂದು ಪದವನ್ನು ಬಳಸಿದ್ದಾನೆ. ದೇವಲೋಕದ ಸ್ತ್ರೀಯರನ್ನು ಸೇರಿದನು ಅಂತಂದರೆ ಮೃತನಾದನು ಅನ್ನುವುದನ್ನೇ ನೆರೆದನು ಅಮರ ಸ್ತ್ರೀಯರಲ್ಲಿ ಅಂತ ಹೇಳಿ ಕವಿ ಹೇಳ್ತಿದ್ದಾನೆ. ನದಿಸುತ ಅಂತಂದರೆ ಗಂಗೆಯ ಮಗ ಭೀಷ್ಮನನ್ನು ಕರೆದು ಧರಿಸು ಉತ್ತರದ ಹಿಮಕರ ಕುಲವ. ಧರಿಸು ಅಂತಂದರೆ ವಹಿಸಿಕೋ ಅಂತ ಹೇಳಿ, ಅಂದರೆ ಆ ಒಂದು ಸಾಮ್ರಾಜ್ಯವನ್ನು ಆಳುವಂತಹ ಜವಾಬ್ದಾರಿಯನ್ನು ನೀನು ತೆಗೆದುಕೋ. ಉತ್ತರದ ಹಿಮಕುಲವ, ಉತ್ತರದ ಅಂತಂದರೆ ಅತ್ಯಂತ ಶ್ರೇಷ್ಠವಾದಂತಹ ಅನ್ನುವ ಅರ್ಥ ಬರುತ್ತೆ. ಅತ್ಯಂತ ಶ್ರೇಷ್ಠವಾದಂತಹ ಹಿಮಕರ ಕುಲವ. ಹಿಮಕರ ಅಂತಂದರೆ ಚಂದ್ರನ ವಂಶದ ಒಂದು ಅಧಿಪತ್ಯವನ್ನು ನೀನು ತೆಗೆದುಕೋ ಅಂತ ಹೇಳಿ ಯೋಜನಾಗಂಧಿ ಬೆಸಸಿದಳು. ಯೋಜನಾಗಂಧಿ ಅಂದರೆ ಸತ್ಯವತಿ ತನ್ನ ಮಗನಿಗೆ ಹೇಳ್ತಿದ್ದಾಳೆ, ಭೀಷ್ಮನಿಗೆ ಹೇಳ್ತಿದ್ದಾಳೆ, ಈ ಒಂದು ಅದ್ಭುತವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಚಂದ್ರವಂಶದ ಅಧಿಪತ್ಯವನ್ನು ನೀನು ವಹಿಸಿಕೋ ಅಂತ ಹೇಳಿ ತನ್ನ ಮಗಳಿಗೆ ಹೇಳ್ತಿದ್ದಾಳೆ. ತಾಯೇ ನಿಮ್ಮೋಪಾದಿ ರಾಜ್ಯ ಸ್ತ್ರೀಯಳೆಂದು ಆ ನುಡಿಯೊಳಗೆ ಗಾಂಗೆಯ ಮುಳುಗನು. ಭೀಷ್ಮ ವಚನಕ್ಕೆ ಬೇರೆ ಮೊಳೆಯುಂಟೆ ತಾಯೇ, ಕಾಯದಲ್ಪ ಸುಖಕ್ಕೆ ಘನ ನಿಶ್ರೇಯಸವ ಕೆಡಿಸುವೆನೆ ತಾಯೇ. ಎಲವದ ಕಾಯಿಗೋಸುಗ ಕಲ್ಪ ವೃಕ್ಷವ ಕಡಿವನಲ್ಲೆಂದ. ಎಲವದ ಕಾಯಿಗೋಸುಗ ಕಲ್ಪ ವೃಕ್ಷವ ಕಡಿವನಲ್ಲೆಂದ. ಆತ್ಮೀಯ ಶ್ರೋತೃಗಳೇ, ಕುಮಾರವ್ಯಾಸ ಭಾರತದ ಅರ್ಥಾತ್ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ 3ನೇ ಸಂಧಿಯಲ್ಲಿ ಕರ್ಣನ ಜನನದ ಕುರಿತಾದಂತಹ ಪದ್ಯಗಳಿದ್ದಾವೆ. ಈಗ ಮೊದಲ ಪದ್ಯ ಮುಗಿದು 2ನೇ ಪದ್ಯಕ್ಕೆ ಬರ್ತಿದ್ದೇವೆ. ತಾಯೇ, ನಿಮ್ಮ ಉಪಾಧಿ ರಾಜ್ಯ ಸ್ತ್ರೀಯರು ಎಂದು ಆ ನುಡಿಯೊಳಗೆ ಗಾಂಗೆಯ ಮುಳುಗನೆ. ಭೀಷ್ಮ ವಚನಕ್ಕೆ ಬೇರೆ ಮೊಳೆಯುಂಟೆ, ಕಾಯದ ಅಲ್ಪ ಸುಖಕ್ಕೆ ಘನ ನಿಶ್ರೇಯಸವ ಕಿಡಿಸುವೆನೆ. ಎಲಬದ ಕಾಯಿಗೋಸುಗ ಕಲ್ಪವೃಕ್ಷವ ಕಡಿವನಲ್ಲ ಎಂದ.
ಮೊದಲ ಪದ್ಯದಲ್ಲಿ ಯೋಜನಾಗಂಧಿ ಅಂದ್ರೆ ಸತ್ಯವತಿ ತನ್ನ ಮಗನಾದಂತಹ ಭೀಷ್ಮನಿಗೆ ಚಂದ್ರವಂಶವದ ಅಧಿಕಾರವನ್ನ ನೀನು ಪಡ್ಕೋ ಅಂತ ಹೇಳಿದಾಗ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾನೆ ಎರಡನೇ ಪದ್ಯದಲ್ಲಿ. ತಾಯೇ, ನಿಮ್ಮ ಉಪಾಧಿ ರಾಜ್ಯ ಸ್ತ್ರೀಯರು, ತಾಯಿ, ರಾಜ್ಯ ಮತ್ತು ಸ್ತ್ರೀಯರು ಅನ್ನುವುದು ನಿನ್ನಂತೆಯೇ ನನಗೆ ಪೂಜ್ಯರು ಅಥವಾ ತಾಯಿ ಸಮಾನರು ಅಂತ ಹೇಳಿ ನಾನು ಮೊದಲೇ ಭಾವಿಸಿದ ಮೇಲೆ ಆ ಮಾತಿನ ವಿರುದ್ಧವಾಗಿ ನಾನು ಹೋಗ್ಲಾರೆ ಅಮ್ಮ. ಗಾಂಗೆಯ ಮುಳುಗನೆ ಅಂದ್ರೆ ಈ ಗಂಗಾಪುತ್ರನಾದಂತಹ ಭೀಷ್ಮನು ಅಂತಹ ಅಧರ್ಮದ ಮಾತಿನಲ್ಲಿ ಮುಳುಗೋದಕ್ಕೆ ಸಾಧ್ಯವೇನಮ್ಮ? ಭೀಷ್ಮ ವಚನಕ್ಕೆ ಬೇರೆ ಮೊಳೆಯುಂಟೆ. ಈ ಭೀಷ್ಮನ ಮಾತಿಗೆ ಎರಡು ಅರ್ಥಗಳಿಲ್ಲಮ್ಮ. ನಾನು ಕೊಟ್ಟಂತಹ ಮಾತಿಗೆ ಬದ್ಧನಾಗಿರ್ತೀನಿ. ಮೊಳೆಯುಂಟೆ ಅಂತಂದ್ರೆ ಬದಲಾಗೋದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಈ ಭೀಷ್ಮನ ಮಾತಿಗೆ ಎರಡೆರಡು ಅರ್ಥಗಳಿಲ್ಲಮ್ಮ. ನಾನು ಅವತ್ತು ಏನ್ ಮಾತನ್ನ ಕೊಟ್ಟಿದ್ದೆ ಅದೇ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ಕಾಯದ ಅಲ್ಪ ಸುಖಕ್ಕೆ, ಕಾಯ ಅಂದ್ರೆ ಶರೀರ, ಅಂದ್ರೆ ಈ ಕ್ಷಣಿಕವಾದಂತಹ ಶರೀರದ ಅಲ್ಪ ಸುಖಕ್ಕಾಗಿ ಅಂದ್ರೆ ಅಧಿಕಾರವನ್ನ ಭೀಷ್ಮ ಅಲ್ಪ ಸುಖ ಅಂತ ಹೇಳ್ತಿದ್ದಾನೆ. ಈ ಕ್ಷಣಿಕವಾದ ಶರೀರದ ಅಲ್ಪ ಸುಖಕ್ಕಾಗಿ, ಅಧಿಕಾರಕ್ಕಾಗಿ ಘನ ನಿಶ್ರೇಯಸವ ಕೆಡಿಸುವೆನೆ. ನಾನು ಗಳಿಸ್ಕೊಂಡಿರ್ತಕ್ಕಂತಹ ದೊಡ್ಡದಾದಂತಹ ಕೀರ್ತಿ ಅಥವಾ ಸದ್ಗತಿಯನ್ನ ಕೆಡಿಸ್ಕೊಳ್ಳೋದಕ್ಕಾಗತ್ತೇನಮ್ಮ? ಖಂಡಿತ ನಾನು ಕೆಡಿಸ್ಕೊಳಕ್ ಆಗೋದಿಲ್ಲ. ಎಲವದ ಕಾಯಿಗೋಸುಗ ಕಲ್ಪ ವೃಕ್ಷವ ಕಡಿವನಲ್ಲ. ಎಂತಹ ಅದ್ಭುತವಾದಂತಹ ಸಮೀಕರಣ. ಎಲವದ ಕಾಯಿ ಅಂತಂದ್ರೆ ಬೂರುಗದ ಹಣ್ಣು, ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ, ಅದಕ್ಕೂ ರುಚಿ ಇಲ್ಲ. ಅಂತಹ ಎಲವದ ಕಾಯಿಗೋಸ್ಕರ ಕ್ಷಣ ಮಾತ್ರದಲ್ಲೇ ಅಮೂಲ್ಯವಾದದ್ದನ್ನ ಬಯಸಿದ್ದನ್ನ ಕೊಡುವಂತಹ ಕಲ್ಪ ವೃಕ್ಷವನ್ನ ಕತ್ತರಿಸೋದು ಎಷ್ಟು ಮೂರ್ಖತನದ ಪರಮಾವಧಿಯೋ, ನಾನೇನಾದ್ರೂ ಅಧಿಕಾರಕ್ಕಾಗಿ ನನ್ನ ಈ ಧರ್ಮವನ್ನ ಬಿಟ್ರೆ ನಾನು ಅಷ್ಟೇ ಮೂರ್ಖನಾಗ್ಬಿಡ್ತೀನಿ ಅಮ್ಮ. ಎಲವದ ಕಾಯಿಗೋಸುಗ ಕಲ್ಪ ವೃಕ್ಷವ ಕಡಿವನಲ್ಲ. ರುಚಿಯಿಲ್ಲದ, ಪ್ರಯೋಜನವಿಲ್ಲದ ಆ ಬೂರುಗದ ಹಣ್ಣಿಗೋಸ್ಕರ ಅಮೂಲ್ಯವಾದದ್ದನ್ನ ಬಯಸಿದ್ದನ್ನ ನೀಡುವಂತಹ ಕಲ್ಪ ವೃಕ್ಷವನ್ನೇ ಕತ್ತರಿಸುವಂತಹ ಮೂರ್ಖ ನಾನಲ್ಲಮ್ಮ ಅಂತ ಹೇಳಿ ಭೀಷ್ಮ ತನ್ನ ತಾಯಿ ಸತ್ಯವತಿಗೆ ಹೇಳ್ತಿದ್ದಾನೆ. ಮರುಗಿ ಯೋಜನಗಂಧಿ ಚಿಂತೆಯ ಸೆರೆಗೆ ಸಿಲುಕಿದಳು. ಒಂದು ರಾತ್ರಿಯೊಳರಿದು ನೆನೆದಳು. ಪೂರ್ವ ಸೂಚಿತ ಪುತ್ರ ಭಾಷಿತವ ನೆನೆದಳು. ಮುರಿದ ಭರತಾನ್ವಯದ ಬೆಸುಗೆಯ ತೆರನು ತೋರಿತೆ. ಪುಣ್ಯವೆನು ತೆಚ್ಚರಿತು ನುಡಿದಳು. ಮಗನೇ ಮಗನೇ ವೇದವ್ಯಾಸ ಬಹುದೆಂದು. ಯೋಜನಗಂಧಿ ಅಥವಾ ಸತ್ಯವತಿ ತನ್ನ ಮಗನಾದಂತಹ ಭೀಷ್ಮನಿಗೆ ಕೋರ್ಕೊಳ್ತಾಳೆ, ಈ ಚಂದ್ರ ವಂಶದ ಆಧಿಪತ್ಯವನ್ನ ನೀನು ವಹಿಸ್ಕೋ ಅಂತ. ಆದ್ರೆ ತನ್ನ ಪ್ರತಿಜ್ಞೆಯಿಂದಲೇ ಹೆಸರುವಾಸಿಯಾಗಿರುವಂತಹ ಭೀಷ್ಮ ಇದನ್ನ ಅಲ್ಲಗಳಿತಾನೆ. ಇಲ್ಲಮ್ಮ, ನಾನು ಯಾವುದೇ ರೀತಿಯಾದಂತಹ ಅಧಿಪತ್ಯವನ್ನ ವಹಿಸ್ಕೊಳ್ಳೋದಿಲ್ಲ ಅನ್ನುವ ಮಾತನ್ನ ತನ್ನ ಎರಡನೆಯ ಪದ್ಯದಲ್ಲಿ ಕವಿ ಹೇಳಿಸ್ತಾನೆ. ಎಲವದ ಕಾಯಿಗೋಸುಗ ಕಲ್ಪವೃಕ್ಷವ ಕಡಿವನಲ್ಲ ಅನ್ನುವ ಮಾತನ್ನ ಭೀಷ್ಮನಿಂದ ಕವಿ ಹೇಳಿಸಿದ್ದಾನೆ. ಈಗ ಮೂರನೇ ಪದ್ಯವನ್ನ ನೋಡೋಣ. ಯಾವಾಗ ಭೀಷ್ಮ ಈ ಅಧಿಪತ್ಯವನ್ನ ನಾನು ವಹಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ, ಮರುಗಿ ಯೋಜನ ಗಂಧಿ ಚಿಂತೆಯ ಸೆರೆಗೆ ಸಿಲುಕಿದಳು. ಬಹಳ ದುಃಖಿತಳಾಗಿ ಯೋಜನ ಗಂಧಿ ಚಿಂತೆಯ ಸೆರೆಮನೆಯಲ್ಲಿ ಬಂಧಿಯಾಗ್ತಾಳೆ. ಎಂತಹ ಅದ್ಭುತವಾದ ಸಮೀಕರಣ. ಚಿಂತೆಗೆ ಒಳಗಾದಳು ಅನ್ನುವಂಥದ್ದನ್ನೇ ಕವಿ ಇಲ್ಲಿ ಯೋಚನೆ ಅನ್ನುವಂತಹ ಸೆರೆಮನೆಯಲ್ಲಿ ಬಂಧಿಯಾದಳು ಅನ್ನುವ ರೀತಿಯಲ್ಲಿ ಹೇಳ್ತಿದ್ದಾನೆ. ಒಂದು ರಾತ್ರಿಯೊಳು ಅರಿದು, ಒಂದು ರಾತ್ರಿ ಬಹಳ ಗಹನವಾಗಿ ಆಲೋಚನೆ ಮಾಡುವಾಗ ನೆನೆದಳು ಪೂರ್ವಸೂಚಿತ ಪುತ್ರ ಭಾಷಿತವ. ಈ ಹಿಂದೆ ತನ್ನ ಮೊದಲ ಮಗ ವೇದವ್ಯಾಸ ನೀಡಿದ ಮಾತನ್ನ ನೆನಪು ಮಾಡ್ಕೊಳ್ತಾನೆ.
ಯೋಜನಗಂಧಿಯ ಮೊದಲ ಮಗ ವೇದವ್ಯಾಸ ಹುಟ್ಟಿದ ತಕ್ಷಣವೇ ತನ್ನ ತಾಯಿಗೆ ಒಂದು ಮಾತನ್ನ ಹೇಳ್ತಾನೆ. ನಿನಗೆ ಯಾವಾಗ ಕಷ್ಟಕಾಲ ಒದಗಿ ಬರುತ್ತೆ ಆ ಕ್ಷಣದಲ್ಲಿ ನನ್ನನ್ನು ನೆನಪಿಸ್ಕೋ ತಾಯಿ, ನಿನ್ನ ಮುಂದೆ ಪ್ರತ್ಯಕ್ಷನಾಗ್ತೀನಿ ಅಂತ ಹೇಳಿ ತನ್ನ ತಾಯಿಗೆ ವಚನವನ್ನ ಕೊಟ್ಟು ಆ ವೇದಗಳ ಕೆಲಸಕ್ಕೆ ಆತ ಹೋಗಿರ್ತಾನೆ. ಆ ಮಾತು ಸತ್ಯವತಿಗೆ ನೆನಪಾಗತ್ತೆ. ನೆನೆದಳು ಪೂರ್ವ ಸೂಚಿತ ಪುತ್ರ ಭಾಷಿತವ. ತನ್ನ ಮೊದಲ ಮಗ ವೇದವ್ಯಾಸ ನೀಡಿದ ಭರವಸೆಯ ಮಾತನ್ನ ನೆನಪು ಮಾಡಿಕೊಂಡು, ಮುರಿದ ಭರತಾನ್ವಯದ ಬೆಸುಗೆಯ ತೆರನು ತೋರಿತೆ ಪುಣ್ಯವೆನುತ. ಈ ತುಂಡಾಗಿ ಹೋಗಿದ್ದಂತಹ ಆ ಭರತ ವಂಶ, ಕುರು ವಂಶ ಏನಿದೆ, ಅದನ್ನ ಜೋಡಿಸುವಂತಹ ದಾರಿ ನನಗೆ ದೊರೆಯಿತಲ್ಲ, ಆ ಬೆಸುಗೆ ನನಗೆ ದೊರೀತಲ್ಲ, ಇದು ನನ್ನ ಪುಣ್ಯ ಅಂತ ಹೇಳಿ ಭಾವಿಸ್ತಾಳೆ ಸತ್ಯವತಿ. ಎಚ್ಚರಿತು ಮಗನೇ ವೇದವ್ಯಾಸ ಬಹುದೆಂದು. ಎಚ್ಚರಿತು ಅಂದ್ರೆ ತಕ್ಷಣ ನೆನಪಾಗಿ, ಮಗನೇ ವೇದವ್ಯಾಸ ಈಗ ಬರಬಲ್ಲೆಯೇ ಅಂತ ಹೇಳಿ ಈ ಒಂದು ಮಾತನ್ನ ನೆನಪಿಸ್ಕೋತಾಳೆ ಸತ್ಯವತಿ. ಈ ಮಾತನ್ನ ಹೇಳಿದ ನಂತರ ವೇದವ್ಯಾಸ ಪ್ರತ್ಯಕ್ಷನಾಗ್ತಾನೆ.